ನಾವು ಕೂಡ ಕೃಷಿ ಕೂಲಿಕಾರರ ಕುಟುಂಬದವರಾಗಿದ್ವಿ. ಹಾಗೆಯೇ ನಾವು ಕೃಷಿ ಕುಟುಂಬದಲ್ಲ ಕೆಲಸ ಮಾಡುವಾಗ ಈ ಒಂದು 3 ವರ್ಷದ ಕೆಳಗಡೆ ನಮ್ಮ ಶ್ರೀಮತಿಯವರಿಗೆ ಅನಾರೋಗ್ಯ ಆಗಿತ್ತು. ಅನಾರೋಗ್ಯದ ಆಸ್ಪತ್ರೆ ಓಡಾಟದಲ್ಲಿ ಇವತ್ತು ತಿನ್ನೋ ಊಟದಲ್ಲೇ ವಿಷ ಬೆರಕೆ ಆಗಿದೆ ಅಂತೇಳಿ ಡಾಕ್ಟ್ರ್ ಹೇಳಿದಾಗ ಆಹಾರವನ್ನೇ ಸ್ವಲ್ಪ ನಾವು ಸರಿಪಡಿಸ್ಕೊಂಡು ಹುಡ್ಕೊಂಡು ತಿನ್ನಬೇಕು ಅಂತ ಹೇಳಿದಾಗ ಈ ಒಂದು ದೇಶಿ ಬೀಜಗಳ ವಿಚಾರ ನಮ್ಮ ಹಿರಿಯರು ಹೇಳಿದಂಥ ನೆನಪು ಮಾಡಿಕೊಂಡು ನಮ್ಮ ಗುರುಗಳೊಬ್ಬರಿದ್ದರು, ಅವರು ನಾರಾಯಣ ರೆಡ್ಡಿ ಅಂತೇಳಿ ಅವರು ಇವಾಗೆಲ್ಲ ತೀರೋಗಿದ್ದಾರೆ. ಅವರ ಮಾತುಗಳಿಂದ ಪ್ರೇರಣೆಗೊಳಗಾಗಿ ನಾವು ಈ ಒಂದು ದೇಶಿ ಬೀಜಗಳನ್ನು ಸಂಗ್ರಹಿಸಿ ನಾವು ಕೂಡ ಬೆಳೆದು ಬೇರೆಯವ್ರಿಗೂ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಯಾವ್ಯಾವ ಥರದ ಬೀಜಗಳನ್ನ ನೀವು ಸಂಗ್ರಹ ಮಾಡಿದ್ದೀರಿ ಮತ್ತು ಎಷ್ಟು ಬೀಜಗಳನ್ನ ನೀವು ಬೆಳೀತಾ ಇದ್ದೀರಿ? ಸರ್, ನಾವೀಗ ಕನಿಷ್ಠ ಒಂದು 15ರಿಂದ 20 ರೀತಿಯಾದ ಬೀಜಗಳನ್ನು ಸಂಗ್ರಹ ಮಾಡಿದ್ದೀವಿ ಮತ್ತು ಬೆಳೀತಾ ಇದ್ದೇವೆ. ಅದರಲ್ಲಿ ಹೇಳೋದಾದರೆ ಕೆಂಪು ಕಾಡು ಅವರೆ, ಮಹಾರಾಷ್ಟ್ರದ ಕತ್ತಿಯವರೆ, ನಮ್ಮ ಕರ್ನಾಟಕದ ಕೆಲವು ಕತ್ತಿಯವರೆಗಳು, ಆಮೇಲೆ ಬಿಹಾರದ ದಪ್ಪಸೋರೆ, ಬಿಹಾರದ ಸೌತೆ ಬೀಜ, ಹಾಗೆಯೇ ಸಾವಿರಾರು ವರ್ಷಗಳಿಂದ ಇರತಕ್ಕಂತಹ ನಾಟಿ ಗಿಣ್ಣು ಚಪ್ಪರದ ಅವರೆ, ಹಾಗಾಗಿ ಚತುರ್ಮುಖ ಅವರೆ ಅಂತೇಳಿ ಒಂದಿದೆ. ಹಾಗೆ ಇನ್ನೂ ಹಲವಾರು ಸೋರೆ ಬೀಜಗಳನ್ನು, ಕುಂಬಳು ಬೀಜಗಳನ್ನು, ಲಕ್ಷ್ಮಣ ಫಲದ ಬೀಜಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನೆಲ್ಲರೂ ಕೂಡ ನಾವು ಕೊಡೋದು, ಇಸ್ಕೊಳ್ಳೋದು ಮಾಡೋದ್ರ ಜೊತೆಗೆ ಇವನ್ನೆಲ್ಲ ಕೂಡ ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ದೇವೆ. ಮುಂದಿನ ಒಂದು ದಿನದಲ್ಲಿ ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೂ ಎಲ್ಲರಿಗೂ ಕೊಟ್ಟು ಸುಮಾರು ಇವತ್ತು 100 ಜನಕ್ಕೆ ನಾವು ಬೀಜ ವಿತರಣೆ ಮಾಡಿದ್ದೇವೆ. ಮತ್ತು ಎಲ್ಲರಿಂದ ಸಂಗ್ರಹ ಮಾಡಿ ಇನ್ನಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ವಿತರಣೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ಈಗ ಏನು ವೃತ್ತಿ ಏನು ಮಾಡ್ತೀರಿ? ನಾವು ವೃತ್ತಿಯಾಗಿ ಬಂದು ನಾನು ಲಾರಿ ಚಾಲಕನಾಗಿದ್ದೇನೆ. ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ರಾಜ್ಯಕ್ಕೆ ನಾವು ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ. ಜನಗಳನ್ನ ಮಾತಾಡಿಸ್ತೀವಿ, ರೈತರುಗಳನ್ನ. ಕೆಲವರು ಗೊತ್ತು ಅಂತಾರೆ ದೇಶಿ ಬೀಜಗಳು, ಕೆಲವರು ಗೊತ್ತಿಲ್ಲ ಅಂತಾರೆ. ಗೊತ್ತಿರೋದನ್ನು ನನ್ನ ಇರೋದನ್ನು ಅವ್ರಿಗೆ ಕೊಡೋದು, ಅವ್ರ ಹತ್ರ ಇರೋದನ್ನು ನಾನು ಸಂಗ್ರಹ ಮಾಡೋದು, ಮತ್ತು ಅದನ್ನೆಲ್ಲರಿಗೂ ಕೂಡ ಹಂಚೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ? ಒಂದು 3 ವರ್ಷಗಳಿಂದ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ ಸರ್. ಏನು ದುಡ್ಡು ತೊಗೊಳ್ತೀರಾ? ಈಗ ಸದ್ಯಕ್ಕೆ ಯಾರ ಹತ್ರನೂ ಹಣ ನಾನು ತೆಗೆದುಕೊಂಡಿಲ್ಲ. ಮುಂದಕ್ಕೆ ಹೆಚ್ಚಿನ ಬೇಡಿಕೆ ಬೇಕು ಅಂತ ಬಂದಾಗ ಆ ಬೀಜಗಳು ಸಂಗ್ರಹ ಇದ್ದರೆ ಅದನ್ನು ಸ್ವಲ್ಪ ಕನಿಷ್ಠವಾದಂಥ ಒಂದು ಬೆಲೆಯನ್ನು ನಿಗದಿ ಮಾಡಬೇಕಾದ ಸಂದರ್ಭ ಬಂದರೆ ಅದನ್ನು ಕೂಡ ಮಾಡ್ತೇವೆ, ಕೈಗೆಟುಕೋ ಬೆಲೆಯಲ್ಲಿ. ಎಷ್ಟು ಅಂದರೆ ನಿಮ್ಮ ಜಮೀನು ಇದೆಯಾ? ನಮ್ಮದು 1.5 ಎಕರೆ ಒಂದು ಮಳೆ ಆಧಾರಿತ ಜಮೀನು ನಮ್ಮದಿದೆ. ಅಲ್ಲಿ ಬೆಳಿತೀರಿ? ಅಲ್ಲಿ ಬೆಳಿತೀವಿ. ಆಮೇಲೆ ಅವ್ನ ಬೀಜಗಳನ್ನು ನೀವೇ ರೆಡಿ ಮಾಡ್ಕೊಳ್ತೀರಾ? ನಾವೇ ರೆಡಿ ಮಾಡ್ಕೊಳ್ತೀವಿ. ನಮಗೆ ಸಹಾಯ ಮಾಡೋ ಕೆಲವರು ಆತ್ಮೀಯ ಮಿತ್ರರಿದ್ದಾರೆ, ಅವರು ಸ್ವಲ್ಪ ನಮಗೆ ಬೆಳೆದು ಕೊಡ್ತಾರೆ. ಅದನ್ನೆಲ್ಲ ಒಟ್ಟಾರೆ ಸೇರಿಸಿಯಾಗಿ ನಾವು ಕೊಡ್ತಾಯಿದ್ದೇವೆ. ಯಾರೆಲ್ಲ ಕೊಡ್ತೀವಿ ಅಂತ ಅವ್ರ ಹತ್ರ ಮತ್ತೆ ಪುನಃ ಇಸ್ಕೊಂಡು ಹೆಚ್ಚು ಜನರನ್ನು ತಲುಪುವಂಥ ಕೆಲಸ ನಾವು ಮಾಡ್ತೇವೆ. ಈಗ ಯಾವ್ಯಾವ ಜಿಲ್ಲೆಗಳನ್ನ ಹೇಳಿದ್ರಿ, ಯಾವ್ಯಾವ ರಾಜ್ಯಗಳಿಗೆ ಹೋಗಿ ಬಂದಿದ್ದೀರಿ? ಈಗ ರಾಜ್ಯ ಅಂತ ಬಂದರೆ ತಮಿಳುನಾಡು, ಬಿಹಾರ, ಮಹಾರಾಷ್ಟ್ರ 3 ಮತ್ತು ಕರ್ನಾಟಕ, ಈ 4 ರಾಜ್ಯಗಳನ್ನು ಓಡಾಡಿದ್ದೇವೆ. ಜಿಲ್ಲೆಗಳು ಅಂತ ಬಂದಾಗ ನಮ್ಮ ರಾಜ್ಯದ ಬೆಳಗಾಮು, ಹಾಸನ, ಈ ಕಡೆ ಚಿಕ್ಕಮಗಳೂರು, ಚಾಮರಾಜನಗರ, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಈ ಒಂದು 6ರಿಂದ 7 ಜಿಲ್ಲೆಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ತಿರುಗಾಡಿದ್ದೇವೆ. ಇನ್ನಷ್ಟು ಜಿಲ್ಲೆಗಳಿಗೆ ಇವನ್ನೆಲ್ಲ ತಲುಪಿಸ್ಬೇಕು ಅಂತೇಳಿ ನಾವೊಂದು ಆಶಯ ಇಟ್ಕೊಂಡಿದ್ದೀವಿ. ನೀವು ಮಾಡ್ತಾ ಇರೋವಂಥ ಎಷ್ಟೋ ಜನ ಸ್ನೇಹಿತರುಗಳು ಇದನ್ನೆಲ್ಲ ನೋಡಿ, ಸರ್ಕಾರ, ಇಲಾಖೆ ಅಧಿಕಾರಿಗಳೆಲ್ಲ ಇದ್ದರೂ ಅದಕ್ಕೊಂದು ಫಂಡ್ ಇದ್ರೂ ಯಾರು ಕೂಡ ಈ ಥರದ್ದು ಪ್ರಯತ್ನ ಮಾಡಿಲ್ಲ. ನೀವು ಮಾಡ್ತಾಯಿದ್ದೀರಾ, ನಿಮಗೂ ನಾವು ಸಹಕಾರಿಯಾಗಿರ್ತೀವಿ, ಮಾಡಿ ಅಂತ ಪ್ರೋತ್ಸಾಹದ ಮಾತನ್ನು ಹೇಳಿದ್ದಾರೆ. ಏನು ಅವಶ್ಯಕತೆ ಇದೆ ನಿಮಗೇನಾದರೂ ಅಧಿಕಾರಿಗಳು ಸರ್ಕಾರದಿಂದ ಏನಾದರೂ? ನಾನು ಸರ್ಕಾರದಿಂದ ನಾನೇನೂ ಬಯಸಲಾರೆ, ನನಗೆ ಅದೇನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸಿಲ್ಲ. ಜನರ ನಡೆ ಪ್ರೀತಿಯಿಂದ ಅದು ಹೋಗಬೇಕು, ಇರಬೇಕು, ಅವ್ರ ಮುಖದಲ್ಲಿ ನಗು ಕಾಣಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಬೆಳಗಾವಿ ಒಡಮದಾರು ವಿಜಯ ಸದಾನಂದ ಎಮ್ಮಿ ಅವರು 9 ಥರ ನನಗೆ ಬೀಜವನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಅವರು 8 ಇದನ್ನಾಗಿದ್ದಾವೆ. ಇನ್ನೊಂದು ಕಡೆ ಬೀಜ ಕೊಟ್ಟಿದ್ದಾರೆ, ಅವನು ಈಗ ಮಳೆ ಇದೆ ಹಾಕಿಕೊಂಡಿದ್ದಾರೆ. ಯಾವ್ಯಾವ ಥರದ ಬೀಜಗಳು? ಅವರು ಕುಂಬಳಕಾಯಿ ಬೀಜ, ಅವರಿಕಾಯಿ ಬೀಜ, ಮತ್ತು ಬೆಳೆ ಆಲೂಗಡ್ಡೆ, ಕತ್ತಿ ಅವರೆಕಾಯಿ, ಕುಂಬಳ ಇವೆಲ್ಲ ಕೊಟ್ಟಿದ್ದಾರೆ. 9 ಥರ ಕೊಟ್ಟಿದ್ದಾರೆ. ಏನು ದುಡ್ಡು ಇಸ್ಕೊಂಡ್ರೆ? ಇಲ್ಲ, ಅವಳಿರಲಿಲ್ಲ. ಅಲ್ಲ, ದುಡ್ಡು ಇಸ್ಕೊಂಡು? ಏನು ದುಡ್ಡು ಏನಿಲ್ಲ, ಭಾಳ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಹಾಂ, ಪ್ರೀತಿಯಿಂದ ಬಂದಿದ್ದಾರೆ. ಈ 3 ಸಲ ಬಂದಿದ್ದಾರೆ, 6 ತಿಂಗಳು 3 ಸಲ ಬಂದಿದ್ದಾರೆ. ಬಂದು ಗಿಡ ಅವರ ಹಚ್ಚಿದ್ದಾರೆ, ಅವರಿಂದ ಗಿಡ ಸಿಗೋದಾವು, ಮತ್ತೀಗ ಬೀಜ ಕೊಟ್ಟಿದ್ದಾರೆ, ಮತ್ತು ಇದು ಮಾಡೋದು. ನೀವು ಎಲ್ಲಿ ಮನೇಲಿ ಹಿತ್ತಲಲ್ಲಿ ಹಾಕಿದ್ರೆ ಏನು ಹೊಲದಲ್ಲಿ? ಹಿತ್ತಲ ಖುಲ್ಲಾ ಜಾಗ ಇದೆ, ಅಲ್ಲಿ. ಏನು ಹೇಳ್ತೀರಿ ಅವ್ರ ಕೆಲಸದ ಬಗ್ಗೆ? ಚಲೋ ಇದೆ, ಅವರು ಇದೊಂದು ಚಲೋ ಇದೆ.
ಇದು ಅವರಿಂದ ನಮಗೆ ಚಲೋ ಆಗಿದೆ. ಅವರು ಬೀಜಗಳನ್ನು ಎಲ್ಲರೂ ಕೊಡ್ತಾ ಇದ್ದಾರೆ, ಊರು ಅಡ್ಡಾಡ್ತಾರೆ. ಅವರಿಂದ ನಮಗೆ ಇದನ್ನು ಚಲೋ ಇದೆ ಮತ್ತು ಬೀಜಗಳನ್ನು ಇನ್ನೂ ಥರ ಕೊಡ್ತಾ ಇದ್ದಾರೆ. ಈಗ 3 ಸಲ ಬಂದು 3 ಸಲ ಬೀಜವನ್ನು ಕೊಡುತ್ತಾ ಇದ್ದಾರೆ. ಅದರಿಂದ ಚಲೋ ಇದೆ ನಮಗೆ. ಮತ್ತು ದೊಡ್ಡಬಳ್ಳಾಪುರವರು ನಾವು ಒಡಮಾಕ್ ಬಂದು ಸೀರೆಗಳಿಗೆ ಮಾಲು ಕೊಟ್ಟು ಬೀಜವನ್ನು ಕೊಟ್ಟು ಇಲ್ಲಿಂದ ಮಾಲು ತೊಗೊಂಡು ಹೋಗ್ತಾರೆ. ಅವರಿಂದ ನಮಗೆ ಚಲೋ ಆಗೈತೆ. ಅಭಿನಂದನೆ.